ನಮಸ್ಕಾರ ರೈತ ಬಾಂಧವರೇ, ನಾನು ಎರನ್ ಕಂಪ್ನಿ ಸೇಲ್ಸ್ ಮ್ಯಾನೇಜರ್ ಭೀಮನಗೌಡ ಬರವರ್ ಅಂತೇಳಿ. ಇವತ್ತು ಇಂಡಿ ತಾಲೂಕು ನಿಂಬಾಳ ಗ್ರಾಮದಲ್ಲಿ ನಾವು ಮೇಳದರ್ ಸಹ ಪ್ಲಾಟಿಗೆ 10 ಎಕರೆ ಪ್ಲಾಟ್ ಐತ್ರಿ. ಇದು 10 ಎಕರೆ ಪ್ಲಾಟಿಗೆ ನಾವು ಟೋಟಲ್ ಎರನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆವು. ಸರ್ ತಮ್ಮ ಸ್ವಲ್ಪ ಪರಿಚಯ ಕೊಡಿ. ನಾನು ವಿಠೋಬ ರಾಮಣ್ಣ ಮಿಂಡೆಗಾರ ಸಾಕಿ ನಿಂಬಾಳ ಇತ್ತು. ಇದು ನಮ್ಮ ತೋಟ ಏರಿನ ಕಂಪ್ನಿ ಇದು ಬಳಕೆ ಮಾಡಿದ್ದೀವಿ. ಅಗ್ದಿ ಕಬ್ಬ 3 ತಿಂಗಳು ಬೆಳೆಯೋದು. ಇದು ಅತಿ ಉತ್ತಮ ಬಂದು ಯಾವ ರೈತರು ಬೇಕು ಅಗ್ದಿ ಅನುಕೂಲ ಆಗ್ತದೆ. ಸರ್ ಇನ್ನೂ ತರ ನಾವು ಕಬ್ಬು ಹಚ್ಚು ಹೊತ್ನಾಗ ಬೇಸರ್ ಡೋಸು ಕೊಟ್ಟಿಲ್ಲ, ಯಾವ ಡೋಸು ಕೊಟ್ಟಿಲ್ಲ, ಏನು ನಾವು ಚಿಗತ್ ಬಂದ್ಬೇಕಪ್ಪ ಯಾವ ನಾವು ಇದ್ರ ಗೊಬ್ಬರನು ಹಾಕಿಲ್ಲ, ಸರ್ಕಾರಿ ಗೊಬ್ಬರ ಇಲ್ಲ ಏನು. ಆದ್ರೂ ಇನ್ನೊಂದು ಗೊತ್ತಂದ್ರೆ ಇದು SNK ಅದ. ಇದು ಮರಿ ನೋಡ್ರಿ ಎಷ್ಟು ಇದು ಒಂದು ಗಿಡಕ್ಕೆ 10-12 ಮರಿ ಐತಿ. ಯಾಕಂದ್ರೆ SNK ಒಳಗೆ ಮರಿ ಬರೋ ಸಮಸ್ಯೆ ಅಂತ ಹೇಳ್ತಾರ. ಈಗ 40, 42, 43 ಸೆಲ್ಸಿಯಸ್ ಬಿಸಿಲು ಐತಿ. ಆದ್ರೆ ಬಿಸಿಲು ಇದ್ರ ಮರಿ ಎಲಿ ಬಾಡೋ ಲಕ್ಷಣ ಇಲ್ಲ, ಫುಲ್ ಗ್ರೀನೆಸ್ ಐತಿ. ಎಲಿ ಸೈಜ್ ಬರೀ ಒಂದೇ ಸ್ಪ್ರೇ ಸಣ್ಣದಿರ್ಲಕ್ಕ ಎಲಿ ಒಂದು ಸ್ಪ್ರೇ ಕೊಟ್ಟಿರಿ. ಈ ಸ್ಪ್ರೇ ಕೊಟ್ಟಿರಿ. ಈ ಸದ್ದ ನಿಮ್ಗೆ ಹೆಂಗ ಅನಿಸ್ತೈತಿ ಇದ್ರದಿಂದ? ಇಲ್ಲ ಚಲೋ ಅದ್ರಿ ಸರ್. ಮತ್ತೆ ಅಗ್ದಿ ಮತ್ತೆ ಸುಳಿ ತೆಗೆದ ಸುಳಿನ ತೆಗೆದಿಲ್ಲ ಇದು. ಮತ್ತೆ ಸದ್ 1 ಕಿಲೋ 10, 14 ತನ ಸಸ ಸುಳಿ ಮರಿ ಹೊಡೆದಾವ. ಆದ್ರೆ ನಿಮ್ಗೆ ಇದು ಟನ್ನೇಜ್ ಎಷ್ಟು ಬೀಳೋದು ಅಭಾವ ಐತಿ ನಿಮ್ಗೆ. ಯಾಕಂದ್ರೆ ನೀವು ಬಾರಿ ಕಾಲ ಕಬ್ಬು ಬೆಳೆದವ್ರು ಇದ್ದೀರಿ. ನಿಮ್ಗೆ ಎಷ್ಟು ಬೀಳುವಂಗ ನಿಮ್ಗೆ ಇದು ಅನಿಸ್ತೈತಿ ಈ ಸದ್ ನೋಡಿದ್ರೆ? ಇದೇ ನಾವು ಸ್ವಲ್ಪ ಮುಂದುವರ್ಸೋದು 80ರಿಂದ 100 ತನ ಆಗ್ಬೋದು. 80ರಿಂದ 100 ತನ ನಿಮ್ಗೆ ಕಾನ್ಫಿಡೆನ್ಸ್ ಬಂದೈತಿ. ಆದ್ರೂ ನಾವು ಹೇಳಿದೆವು ನೀವು ಏನ್